ಇನ್ನು ಪಂಚಮಸಾಲಿ ಪೀಠದಲ್ಲಿ ಇವತ್ತು ದೊಡ್ಡ ಹೈಡ್ರಾಮಾ ನಡೆದಿದೆ. ಸ್ವಾಮೀಜಿ ವಿರುದ್ಧ ಸಿಡಿದಂತಹ ಪೀಠದ ಟ್ರಸ್ಟ್ಗೆ ಸಂಬಂಧಪಟ್ಟಂತಹ ಅಧ್ಯಕ್ಷ ವಿಜಯಾನಂದ ಕಾಶಪ್ಪನವರ್ ಪಂಚಮಸಾಲಿ ಪೀಠದ ಮಠಕ್ಕೆ ಬೀಗ ಜಡಿದಿದ್ರು. ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯು ಕೂಡ ಮಠದಿಂದ ದೂರ ಇದ್ದರು. ಸದ್ಯಕ್ಕೆ ಮಾತುಕತೆ ಮೂಲಕ ವಿವಾದವನ್ನು ಬಗೆಹರಿಸಲಾಗಿದೆ. ಅಷ್ಟಕ್ಕೂ ವಿವಾದ ಸೃಷ್ಟಿಯಾಗಿದ್ಯಾಕೆ, ಯಾರು ಏನು ಹೇಳ್ತಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅದೇ ಅವರ ಬೀಗ ಹಾಕ್ತಿದ್ರು, ಗೇಟ್ ಹಚ್ಚಿಸ್ಬಿಟ್ಟು ಹೊಸ ಗೇಟ್ ಮಾಡಿದ್ರು. ಈಗ ಹಾಕಿದ ಮನವೊಲಿಸೋ ಪ್ರಯತ್ನ ಮಾಡಿದ್ರೆ ನಾವು ಒಳಗೆ ಹೋಗ್ತೀವಿ. ಇಲ್ಲ ಬ್ಯಾಡ ಬುದ್ಧಿ ಇದೇ ಭಕ್ತಿ ಮನೆ ಇದೆಯಪ್ಪ ಅಂದರೆ ಅಲ್ಲೇ ಕೊಡ್ತೀವಿ. ಯಾರು ಪಂಚಮಸಾಲಿ ಸಮುದಾಯದಲ್ಲಿ 2A ಮೀಸಲಾತಿಗಾಗಿ ನಡೆದ ಹೋರಾಟ ಒಂದಾ ಎರಡ. ಕೂಡಲ ಸಂಗಮ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ನೇತೃತ್ವದಲ್ಲಿ ಅದೆಷ್ಟೋ ಪ್ರತಿಭಟನೆ, ರಸ್ತೆ ತಡೆ, ಪಾದಯಾತ್ರೆ ಹೀಗೆ ಸಾಲು ಸಾಲು ಹೋರಾಟಗಳು ನಡೆದಿದ್ವು. ಕಳೆದ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದ ಅವಧಿಯಲ್ಲಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಜೊತೆಗೆ ಸದ್ಯ ಕಾಂಗ್ರೆಸ್ ಶಾಸಕರಾಗಿರೋ ವಿಜಯಾನಂದ ಕಾಶಪ್ಪನವರ ಮುಂಚೂಣಿಯಲ್ಲಿದ್ದರು. ಕೂಡಲ ಸಂಗಮದಿಂದ ಬೆಂಗಳೂರಿನವರೆಗೆ ನಡೆದ ಪಾದಯಾತ್ರೆಯಲ್ಲೂ ಕಾಶಪ್ಪನವರು ಪ್ರಮುಖ ಪಾತ್ರ ವಹಿಸಿದ್ರು. ಕಳೆದ ವರ್ಷ ಬೆಳಗಾವಿಯಲ್ಲಿ ನಡೆದ ಚಳಿಗಾಲದ ಅಧಿವೇಶನದಲ್ಲಿ ಸುವರ್ಣಸೌಧ ಮುತ್ತಿಗೆಗೆ ಸ್ವಾಮೀಜಿ ಕರೆ ನೀಡಿದ್ರು. ಇದು ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರ ಕಣ್ಣನ್ನ ಕೆಂಪಾಗಿಸಿತ್ತು. ಸ್ವಾಮೀಜಿಯದ್ದು ಏಕಪಕ್ಷೀಯ ನಿರ್ಧಾರ ಅಂತ ವಾಗ್ದಾಳಿ ನಡೆಸಿದ್ರು. ಕಾಶಪ್ಪನವರ ವಿರೋಧದ ನಡುವೆಯೂ ಸುವರ್ಣಸೌಧ ಮುತ್ತಿಗೆ ಹಾಕಿದ್ದ ಸ್ವಾಮೀಜಿ ಯತ್ನಾಳ ಸೇರಿದಂತೆ ಸಮುದಾಯದ ನಾಯಕರ ಮೇಲೆ ಅಂದು ನಡೆದ ಲಾಠಿ ಚಾರ್ಜ್ ಸಮುದಾಯದಲ್ಲಿ ಬಣವನ್ನೇ ಸೃಷ್ಟಿ ಮಾಡಿತು. ಆಡಳಿತ ಪಕ್ಷದಲ್ಲಿದ್ದ ಕಾಶಪ್ಪನವರಿಗೆ ಮುಜುಗರವಾಯಿತು. ಇದರಿಂದ ಸ್ವಾಮೀಜಿ ವಿರುದ್ಧ ಬಹಿರಂಗವಾಗಿಯೇ ಮಾತನಾಡಲು ಶುರು ಮಾಡಿದ್ರು ಕಾಶಪ್ಪನವರ್. ಅಷ್ಟೇ ಅಲ್ಲ, ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಬಳಿಕ ಸ್ವಾಮೀಜಿ ಜೊತೆ ಮತ್ತಷ್ಟು ಹತ್ತಿರವಾಗಿದ್ರು. ಇದರಿಂದ ಮತ್ತಷ್ಟು ಸಿಟ್ಟಾಗಿದ್ದ ಕಾಶಪ್ಪನವರ್ ಯತ್ನಾಳ್ ಪರ ಪಂಚಮಸಾಲಿ ಸಮುದಾಯದ ಹೋರಾಟದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆ ನೀಡಿದ್ರು. ಯತ್ನಾಳ್ ಪರ ವೇದಿಕೆ ಹಂಚಿಕೊಂಡ್ರೆ ಸ್ವಾಮೀಜಿ ಬದಲಾವಣೆ ಮಾಡೋಕ್ಕೂ ಸಿದ್ಧ ಎನ್ನುವ ಸಂದೇಶ ಕಳಿಸಿದ್ರು ಕಾಶಪ್ಪನವರ್. ಇದು ಇಬ್ಬರ ಮಧ್ಯೆ ಮತ್ತಷ್ಟು ಒಡಕನ್ನ ದೊಡ್ಡದು ಮಾಡಿತ್ತು. ಈ ಎಲ್ಲ ವಿಚಾರಗಳಿಂದ ಕಡುಕೋಪಕ್ಕೆ ಒಳಗಾಗಿದ್ದ ಪೀಠದ ಟ್ರಸ್ಟ್ ಅಧ್ಯಕ್ಷರೂ ಆಗಿರೋ ಹುನಗುಂದ ಶಾಸಕ ವಿಜಯಾನಂದ ಕಾಶಪ್ಪನವರ್ ನೇರವಾಗಿ ಪೀಠಾಧಿಪತಿ ವಿಚಾರಕ್ಕೆ ಎಂಟ್ರಿ ಆಗಿದ್ದಾರೆ. ಮಠದಲ್ಲಿ ಅನೈತಿಕ ಚಟುವಟಿಕೆಗಳು ನಡೆಯುತ್ತಿವೆ, ಇವನ್ನೆಲ್ಲ ತಡೀತೀನಿ ಅಂತ ಘರ್ಜಿಸಿದ್ದ ಕಾಶಪ್ಪನವರ್ ಮೊನ್ನೆ ರಾತ್ರಿ ಮಠಕ್ಕೆ ಬೀಗ ಹಾಕಿಸಿದ್ದಾರೆ. ಇದರಿಂದ ಕೆರಳಿದ ಶ್ರೀಗಳ ಬೆಂಬಲಿತ ಭಕ್ತರು ಮತ್ತು ಕೆಲ ಪ್ರಮುಖರು ಮಠದ ಮ್ಯಾನೇಜರ್ ಚಂದ್ರಶೇಖರ್ ಚಿತ್ತರಗಿ ಬಳಿ ಕೀ ಕೇಳಿದ್ದಾರೆ. ಕೊಡದಿದ್ದಕ್ಕೆ ಬೀಗ ಮುರಿದು ಮಠದ ಒಳಗೆ ನುಗ್ಗಿದ್ದಾರೆ. ಹೀಗಾಗಿ ಮಠಕ್ಕೆ ಅಕ್ರಮವಾಗಿ ನುಗ್ಗಿದ್ದೂ ಅಲ್ಲದೆ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ಸ್ವಾಮೀಜಿ ಬೆನ್ನಿಗಿದ್ದ 7 ಜನರ ವಿರುದ್ಧ FIR ದಾಖಲಿಸಿದ್ದಾರೆ. ಬೀಗ ಕೊಡು ಅಂತ ಬಂದ್ರು, ಕೊಡಲ್ಲ ಅಂತ ಹೇಳಿ ಸರ್. ಈಗ ಯಾರು ಬೀಗ ಕೊಡೋಕೆ ಸರ್? ಸಮಾಜದವ್ರು ಇರ್ಬೋದು, ರಾತ್ರಿ ಬರೋ ಸಮಯ ಅಲ್ಲ ಸಮಾಜದವ್ರು. ಈ ಥರ ಬೇರೆಯವರಿಗೆ ಫೋನ್ ಮಾಡಿ ನನಗೆ ತೊಂದರೆ ಕೊಡೋದು ಸರಿಯಲ್ಲ ಬುದ್ಧಿ. ನೀವು ಹಿರಿಯರಿಗೆ ಮಾತಾಡ್ರಿ, ಹಿರಿಯಂದ್ರೆ ಇರ್ತೀನಿ, ನೀವು ಸಮಾಜ ಅಧ್ಯಕ್ಷರು ನಾನು ಬೇಡ ಅಂದ್ರೆ ನೀವು ಯಾರು ಇಟ್ಕೋಬೋದು ಅಂತ. ಇಷ್ಟೆಲ್ಲ ಆಗ್ತಿದ್ದಂತೆ ಸಮಾಜ ಮುಖಂಡರ ಜೊತೆ ಕೂಡಲ ಸಂಗಮ ಪಂಚಮಸಾಲಿ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಪ್ರತ್ಯೇಕ ಸಭೆ ನಡೆಸಿದ್ರು. ನಿನ್ನೆಯ ಅನಿರೀಕ್ಷಿತ ಬೆಳವಣಿಗೆಯಿಂದ ನನ್ನ ಮನಸ್ಸಿಗೆ ನೋವಾಗಿದೆ. ಶ್ರೀಪೀಠಕ್ಕೆ ಬೀಗ ಹಾಕಿದ್ದಾರೆಂಬ ಸುದ್ದಿ ತಿಳಿದು ಮನಸ್ಸಿಗೆ ನೋವಾಗಿದೆ ಅಂತ ಭಾವುಕರಾಗಿ ಮಾತನಾಡಿದ್ರು. ಸಣ್ಣ ಪುಟ್ಟ ತಪ್ಪುಗಳು ಆಗಿರ್ಬೋದು. ಯಾರಿಗೆ ಬೀಗ ಹಾಕಿ ಕೊಟ್ಟಿದ್ರೆ ಅವರು ನಮ್ಮವರೇ, ಬೀಗ ತೆಗೆದು ಒಳ ಕಳಿಸಿದ್ರೆ ಅವರು ನಮ್ಮವರು. ಆ ಕಾರಣಕ್ಕೋಸ್ಕರವಾಗಿ ನಾನು ಇದನ್ನು ಸಮವಾಗಿ ಸ್ವೀಕಾರ ಮಾಡ್ತೀನಿ. ಸಂಘರ್ಷದ ಬೆನ್ನಲ್ಲೇ ಸಂಧಾನ, ಮಠಕ್ಕೆ ಮರಳಿದ ಸ್ವಾಮೀಜಿ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಮಠದ ಟ್ರಸ್ಟಿಗಳು ದಿಢೀರ್ ಸಭೆ ಸೇರಿ ಚರ್ಚೆ ನಡೆಸಿದ್ರು. ಸ್ವಾಮೀಜಿ ಹಾಗೂ ಟ್ರಸ್ಟ್ ಮುಖಂಡರ ಮಧ್ಯೆ ನಡೆದ ಸಭೆ ಸುಖಾಂತ್ಯ ಕಂಡಿದ್ದು ಸಂಘರ್ಷ ತಾತ್ಕಾಲಿಕ ಶಮನ ಕಂಡಿದೆ. ಸಭೆ ಬಳಿಕ ಮಾತನಾಡಿದ ಶ್ರೀಗಳು, ಗುರುಗಳಿಗೆ ನೋವಾಗುವ ರೀತಿಯ ಬೆಳವಣಿಗೆಗಳು ನಡೆದಿದ್ವು, ಅದು ಸುಖಾಂತ್ಯವಾಗಿದೆ. ಎಂದೂ ನನ್ನ ಮಠಕ್ಕೆ ಬಾಗಿಲು ಹಾಕಿರಲಿಲ್ಲ. ಕೆಲ ಭಕ್ತಾದಿಗಳು ತಿಳಿಯದೆ ಶ್ರೀಮಠದ ಬಾಗಿಲು ಹಾಕಿದ್ರು. ಶ್ರೀಪೀಠದ ಧರ್ಮದರ್ಶಿಗಳೊಂದಿಗೆ ಸಭೆ ಮಾಡಿ ಸುಖಾಂತ್ಯ ಮಾಡಿದ್ದಾರೆ. ಕಾಶಪ್ಪನವರ ಹಾಗೂ ನಾನು ಗುರು ಶಿಷ್ಯರು, ಅವರು ತಪ್ಪು ತಿಳಿದಿದ್ದಾರೆ ಅಷ್ಟೇ ಅಂತ ಸಮಜಾಯಿಷಿ ಕೊಟ್ಟರು. ಗುರು ಶಿಷ್ಯರು ಆಮೇಲೆ ಏನೋ ಸಣ್ಣ ಪುಟ್ಟಕ್ಕೇನೆ ಭಿನ್ನಪ್ಪ ಅಂದಿರೋದು ಎಲ್ಲರ ಜೊತೆ ಸಮಾಜ ಚೆನ್ನಾಗಿತ್ತು. ಅವ್ರವ್ರ ದೃಷ್ಟಿಕೋನದಲ್ಲಿ ನಮ್ಮ ಬಗ್ಗೆ ತಪ್ಪು ಅದನ್ನು ಮುಕ್ತ ಬಂದು ಬಗೆಹರಿಸಬಹುದು. ನಮ್ಮಲ್ಲಿ ಯಾವುದೇ ರೀತಿ ಭಿನ್ನಪ್ಪ ಅವ್ರ ಇವರ ಹೇಳಿಕೆಗಳು ಮಾತು ಕೇಳಿ ಭಿನ್ನಪ್ಪ ಬಂದಿರೋದು. ಅವರು ನಮ್ಮ ಜೊತೆ ಮುಕ್ತ ಕೂತ್ಕೊಂಡು ಮಾತಾಡಿ ಮುಗಿಸ್ಬೋದು. ಇತ್ತ ಬೆಂಗಳೂರಿನಲ್ಲಿ ಮಾತನಾಡಿರೋ ಪಂಚಮಸಾಲಿ ಸಮುದಾಯದ ಮತ್ತೋರ್ವ ಪ್ರಮುಖ ಶಾಸಕ CC ಪಾಟೀಲ್, ಮಠಕ್ಕೆ ಬೀಗ ಹಾಕಿದವರು ಮೀಸಲಾತಿ ಕೇಳಬೇಡಿ ಎಂದು ಹೇಳುತ್ತಿದ್ದಾರೆ. ಶ್ರೀಗಳ ಪೀಠಕ್ಕೆ ಬೀಗ ಹಾಕಿರೋದು ಅಪರಾಧ ಅಂತ ಕಿಡಿಕಾರಿದ್ದಾರೆ. ಬೀಗ ಏನು ಹಾಕ್ಯಾರಲ್ಲ ಅದು ಅಕ್ಷಮ್ಯ ಅಪರಾಧ. ಮೂಲ ಪೀಠ ಕೂಡಲ ಸಂಗಮದ ಅಲ್ಲೇ ಇರಬೇಕದು. ಅದ್ರಾಗೇನು ಬದಲಾವಣೆ ಯಾರು ಸೊತ್ತು ಅಲ್ಲ, ಸಮಾಜದ ಸೊತ್ತು. ನಾವು ರಾಜಕಾರಣಿಗಳು ಸೂರ್ಯಕಾಂತಿ ಹೂವಿನ ಥರ ಇರಬಾರ್ದು.
ಸೂರ್ಯಕಾಂತಿ ಹೂವು ಮುಂಜಾನೆದ್ದು ಪೂರ್ವದ ಕಡೆ ಇರ್ತೈತಿ, ಸಾಯಂಕಾಲ ಪಶ್ಚಿಮದ ಕಡೆ ಇರ್ತೈತಿ. BJP ಸರ್ಕಾರ ಇದ್ದಾಗ ಒಂದು ಹೋರಾಟ, ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ಒಂದು ಮುಖ ಆಗಬಾರ್ದು. ಸೂರ್ಯಕಾಂತಿ ಹೂವು ಆಗದೇ ದೇವರಿಗೆ ಶ್ರೇಷ್ಠವಾಗುವಂಥ ಕಮಲದ ಹೂವು ಆಗ್ಬೇಕಂತೇಳಿ ನಾನು ರಾಜಕಾರಣಿಗಳಲ್ಲಿ ಮನವಿಯನ್ನು ಮಾಡ್ತೇನೆ. ಪರಮ ಪೂಜ್ಯ ಜಯಮೃತ್ಯುಂಜಯವರ ಪರವಾಗಿದ್ದೇವೆ, ಅವರ ಬೆನ್ನಿಗೆ ನಿಲ್ತೇವೆ. ಅಲ್ಲಿ ಅವ್ರಿಗೆ ನೆಮ್ಮದಿಯ ಒಂದು ವಾತಾವರಣ ಮಾಡೋಕ್ಕೆ ಆಗಲಿಲ್ಲ ಅಂದ್ರೆ, ಅಲ್ಲಿ ಅವ್ರಿಗೆ ಜೀವದ ಭಯ ಇದ್ರೆ, ಅಲ್ಲಿ ಅವ್ರಿಗೆ ವಾಸ ಆಗಕ್ಕೆ ಸರಿ ಅನ್ನಿಸ್ಲಿಲ್ಲ ಅಂದ್ರೆ ಅವ್ರು ಎಲ್ಲಿ ಸೂಚನೆ ಮಾಡ್ತಾರೆ ಮೂಲ ಪೀಠ ಅಲ್ಲಿ ಇಟ್ಕೊಂಡು ಇನ್ನೊಂದು ಶಾಖಾ ಪೀಠವನ್ನು ಕಟ್ತೇವೆ. ಒಟ್ನಲ್ಲಿ ಮತ್ತೆ ಕೂಡಲ ಸಂಗಮದ ಪಂಚಮಸಾಲಿ ಸಮುದಾಯದಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಮಠಕ್ಕೆ 3 ಕಾಸಿನ ಬೀಗ ಹಾಕೋ ಮೂಲಕ ಜ್ವಾಲೆಗೆ ತುಪ್ಪ ಸುರಿದಿದ್ದಾರೆ. ಸದ್ಯಕ್ಕೆ ಸಂಧಾನವಾಗಿದ್ರೂ ಮುಂದೆ ಇದು ಮತ್ತಷ್ಟು ಸ್ಫೋಟಗೊಳ್ಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.